ಜಟಕಾ ಬಂಡಿ. ದೇಶ ಕಂಡ ಅಪ್ರತಿಮ ನಾಯಕರಲ್ಲಿ ಮಹಾತ್ಮ ಗಾಂಧೀಜಿ ಮೊದಲನೆಯವರು. ಅಂದು ಆಂಗ್ಲರ ಅಟ್ಟಹಾಸವನ್ನು ಶಾಂತಿಯುತವಾಗಿ ಮೆಟ್ಟಿ ನಿಂತ ನಾಯಕ ಮಹಾತ್ಮ ಗಾಂಧೀಜಿ. ಈ ಮಹಾತ್ಮ ಸ್ವಾತಂತ್ರ್ಯಕ್ಕಾಗಿ ಚಳುವಳಿಗಿಳಿದಾಗ ಸಹಸ್ರ ಜನ ಇವರನ್ನ ಹಿಂಬಾಲಿಸಿದ್ರು. ಗಾಂಧೀಜಿಯ ಈ ಶಾಂತ ಸ್ವಭಾವಕ್ಕೆ ಸೋತು ಶರಣಾದ ಆಂಗ್ಲರು ಭಾರತಕ್ಕೆ ಸ್ವಾತಂತ್ರ್ಯವಿತ್ತು ತಮ್ಮ ದೇಶಕ್ಕೆ ತೆರಳಿದರು. ಅಂದು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದ ಮಹಾತ್ಮ ಗಾಂಧೀಜಿಯಂತೆಯೇ ಇಂದು ಭಾರತ ದೇಶದಲ್ಲೆಲ್ಲ ತುಂಬಿ ತುಳುಕ್ತಾ ಇರೋ ಭ್ರಷ್ಟಾಚಾರವನ್ನು ಸಂಪೂರ್ಣವಾಗಿ ತೊಲಗಿಸಲು ಪಣತೊಟ್ಟ ಮತ್ತೊಬ್ಬ ವ್ಯಕ್ತಿಯೇ ಅಣ್ಣಾ ಹಜಾರೆ. मेरे प्यारे देशवासियों, अब आज़ादी की दूसरी लड़ाई शुरू हो गई है. अब इस आंदोलन का नेतृत्व संभालने वाली सेकंड लाइन खड़ी है. ಹೌದು ವೀಕ್ಷಕರೇ, ಅಣ್ಣಾ ಹಜಾರೆ ಒಬ್ಬ ಗಾಂಧಿವಾದಿ. ದೇಶದ ಮೂಲೆ ಮೂಲೆಯಲ್ಲೂ ಭ್ರಷ್ಟಾಚಾರ ತಾಂಡವಾಡ್ತಾ ಇರೋದನ್ನ ಮನಗಂಡ ಅಣ್ಣ ಇದಕ್ಕೆ ಕಡಿವಾಣ ಹಾಕಲು ಒಂದು ಉತ್ತಮ ತಂಡವನ್ನು ಕಟ್ಟಿಕೊಂಡು ಬಲಿಷ್ಠ ಲೋಕಪಾಲ್ ಮಸೂದೆ ಬಗ್ಗೆ ಎಚ್ಚರಿಸಿ ಇದನ್ನ ಸರ್ಕಾರ ಅಂಗೀಕರಿಸೋವರೆಗೂ ಅಹಿಂಸಾವಾದ ಪಾಲಿಸ್ತಾ ಸತ್ಯಾಗ್ರಹ ಕೂತಿದ್ದ ಅಣ್ಣಾ ಅವರನ್ನು ಬಂಧಿಸಲಾಯಿತು. ನಾವು ಭ್ರಷ್ಟಾಚಾರವನ್ನು ಹೋಗ್ಲಾಡಿಸಲಿಕ್ಕೆ ನಾವು ಎಲ್ಲ ಮೆಡಿಕಲ್ ಸ್ಟೂಡೆಂಟ್ಸ್ ಒಟ್ಟುಗೂಡಿ ಈ ಹೋರಾಟಕ್ಕೆ ಬಂದಿದ್ದೀವಿ. ಹೇ ಭಾರತೀಯ, ನೀನು ಇಂದು ಜಗದ ಕಣ್ಣ ಮುಂದಿರುವೆ. ಎಲ್ಲಿಂದ ಬಂದು ಹೇಗೆ ಸಾಗಿ ಈಗ ಎಲ್ಲಿ ನಿಂತಿರುವೆ. ಯುವ ಜನತೆಯನ್ನು ಬಡಿದೆಬ್ಬಿಸಿದ ಅಣ್ಣ ಇಂದು ದೇಶದ ತುಂಬೆಲ್ಲ ಕೋಟಿ ಕೋಟಿ ವಿದ್ಯಾರ್ಥಿಗಳು ಬೀದಿಗಿಳಿದು ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿದ್ದಾರೆ. ಅಷ್ಟೇ ಅಲ್ಲದೆ ಅಣ್ಣಾ ಹಜಾರೆ ಅವರ ಲೋಕಪಾಲ್ ಮಸೂದೆಗಾಗಿ ಸತ್ಯಾಗ್ರಹ ಕೂತಿದ್ದಾರೆ. ಇಂತಹ ಸಮಯದಲ್ಲಿ ಅಣ್ಣಾ ತಂಡದಲ್ಲಿರೋ ಭ್ರಷ್ಟರಿಗೆ ಸಿಂಹ ಸ್ವಪ್ನ ಆಗಿರೋ ಮಾಜಿ ಲೋಕಾಯುಕ್ತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ ಅವರು ಹಾಗೂ ಕೆಲ ಗಣ್ಯರೊಂದಿಗೆ ಬಲಿಷ್ಠ ಲೋಕಪಾಲ್ ಮಸೂದೆ ಬಗ್ಗೆ ಚರ್ಚಿಸಲು ನಮ್ಮ ಬದುಕು ಜಟಕಾ ಬಂಡಿ ವೇದಿಕೆ ಇಂದು ಸಜ್ಜಾಗಿರುವೆ. ಪ್ರಿಯ ವೀಕ್ಷಕರೇ, ಬನ್ನಿ ಇಂದಿನ ಸಂಚಿಕೆಯ ಮೂಲಕ ನಾವು ಕೂಡ ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರೋಣ. ಪ್ರಿಯ ವೀಕ್ಷಕರೇ, ಅತ್ಯಂತ ಹೆಮ್ಮೆಯಿಂದ ಇವತ್ತಿನ ಬದುಕು ಜಟಕಾ ಬಂಡಿಯನ್ನ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಹೆಮ್ಮೆ ಯಾತಕ್ಕಾಗಿ ಅಂದ್ರೆ ಭಾರತಕ್ಕೆ ಅಣ್ಣಾ ಹಜಾರೆ ಅನ್ನುವ ಹೆಸರು ಇಡೀ ಭಾರತದಲ್ಲಿ ಇವತ್ತು ಕೇಳಿ ಬರ್ತಾ ಇದೆ ಅಂದ್ರೆ ನಮ್ಮ ರಾಜ್ಯಕ್ಕೆ ನಮ್ಮದೇ ಆದ ಸೂಪರ್ ಸ್ಟಾರ್ ಜಸ್ಟಿಸ್ ಸಂತೋಷ್ ಹೆಗಡೆ ಅವರು ನಮ್ಮೊಂದಿಗಿದ್ದಾರೆ. ಅವರಿಗೆ ಆದರದ ಸ್ವಾಗತವನ್ನ ನಾನು ಕೋರ್ತಾ ಇದ್ದೀನಿ. ಅವರೊಂದಿಗೆ ಇನ್ನು ಮೂವರು, ಮೊದಲನೇದಾಗಿ ಕಾಳಿಕಾಶ್ರಮದ ಶ್ರೀ ಯೋಗೇಶ್ವರ ಋಷಿಕುಮಾರ್ ಸ್ವಾಮೀಜಿ ಅವರು, ನಮಸ್ಕಾರ. ಶ್ರೀಮತಿ ತೇಜಸ್ವಿನಿ ಶ್ರೀ ರಮೇಶ್ ಅವರಿದ್ದಾರೆ, ಇದೀಗ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದಾರೆ. ಇನ್ನು ಮುಂದೆಯೂ ರಾಜಕೀಯದಲ್ಲಿ ಅವರ ಸೇವೆ ಹೇಗೆ ಸಲ್ಲತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ಕೂಡ ಸ್ವಾಗತ, ನಮಸ್ಕಾರಮ್ಮ. ನಮ್ಮೊಂದಿಗೆ ಶಿಕ್ಷಣ ತಜ್ಞರು, ಸಮಾಜ ಸೇವಕರು ಪ್ರೊಫೆಸರ್ ರಾಧಾಕೃಷ್ಣ ಅವರಿದ್ದಾರೆ, ನಮಸ್ಕಾರ ಸರ್. ಹೆಸರು ಬೇರೆ ಬೇರೆ ಇರಬಹುದು, ನಿಮ್ಮ ಸಂಸ್ಥೆಗಳು ಬೇರೆ ಬೇರೆ ಇರಬಹುದು, ಹುದ್ದೆಗಳು ಬೇರೆ ಬೇರೆ ಇರಬಹುದು, ಆದರೆ ಉದ್ದೇಶ ಒಂದೇ ಅಂತ ನಾನು ಅಂದ್ಕೊಂಡು ಇವತ್ತಿನ ಈ ಡಿಸ್ಕಷನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸರ್, ಪ್ರಾಯಶಃ ಇವತ್ತಿನ ಭಾರತದಲ್ಲಿ ಸೂಪರ್ ಸ್ಟಾರ್ ಅಂತ ಕೇಳಿದ್ರೆ 4 ಜನ ಹೆಸರು ಪ್ರಧಾನವಾಗಿ ಬರೋದು. ಮೊದಲನೇದು ಅಣ್ಣಾ ಹಜಾರೆ, ಅದಾದ್ಮೇಲೆ ಅವರ ಜೊತೆಗೆ ನಿಂತಿರುವಂತಹ ಕಿರಣ್ ಬೇಡಿ ಅವರು, ನೀವು, ಜೊತೆಗೆ ಪ್ರಶಾಂತ್ ಭೂಷಣ್ ಮತ್ತು ಶಾಂತಿ ಭೂಷಣ್ ಅವರು. ಈ ಲೋಕಪಾಲ್ ಮಸೂದೆಯ ಈ ವಿವಾದದಲ್ಲಿ ಜೊತೆಗೆ ಅಣ್ಣಾ ಹಜಾರೆ ಅವರ ಜೊತೆಗೆ ನೀವು ನಿಂತ್ಕೊಳ್ಳೋದಕ್ಕೆ ಕಾರಣ ಏನು ಸರ್? ಆಡಳಿತ ಸುಧಾರಣಾ ಆಯೋಗ, ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ಅವರು 66ನೇ ಇಸ್ವಿಯಲ್ಲಿ ಅಂದಿನ ದಿವಸದಲ್ಲಿ ಭಾರತದಲ್ಲಿ ಭ್ರಷ್ಟಾಚಾರ ಮತ್ತು ದುರಾಡಳಿತ ಅಷ್ಟೊಂದು ದೊಡ್ಡ ಹಂತಕ್ಕೆ ಬಂದಿದೆ, ಇದನ್ನ ತಡೆಗಟ್ಟಬೇಕು, ಇದಕ್ಕೆ ಒಂದು ಆಂಬುಡ್ಸ್ಮನ್ ಅಂತ ಒಂದು ಡಿಪಾರ್ಟ್ಮೆಂಟ್ ಮಾಡಿ
ಅದರಲ್ಲಿ ಕೇಂದ್ರದಲ್ಲಿ ಅದಕ್ಕೆ ಲೋಕಪಾಲ್ ಅಂತ ಹೆಸರಿಟ್ಟು, ರಾಜ್ಯಗಳಲ್ಲಿ ಲೋಕಾಯುಕ್ತ ಅನ್ನೋ ಹೆಸರಿಟ್ಟು ಮಾಡಬೇಕಂತ 66ನೇ ಇಸ್ವಿಯಲ್ಲಿ ಹೇಳಿದರು. ಕೆಲವು ರಾಜ್ಯಗಳಲ್ಲಿ ಲೋಕಾಯುಕ್ತರ ನೇಮಕ ಆಯಿತು. ಕರ್ನಾಟಕದಲ್ಲಿ 74ನೇ ಇಸ್ವಿ ಮಸೂದೆ, 84ನೇ ಇಸ್ವಿ ಮಸೂದೆ, 86ರಲ್ಲಿ ಲೋಕಪಾಲ್ ಸಂಸ್ಥೆ ಮೊದಲನೇ ಲೋಕಪಾಲ್ ಬಂದಿದ್ರು. ಕೇಂದ್ರದವರಂತೂ ಏನೂ ಲೋಕಪಾಲ್ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಆದ್ರೆ ಯಾವಾಗಲಾದ್ರೂ ಒಂದು ಇದ್ರ ವಿಚಾರ ಬಂದಾಗೆಲ್ಲ ಒಂದು ಮಸೂದೆ ರೆಡಿ ಮಾಡ್ತೇವೆ ಅಂತ ಹೇಳ್ತಾರೆ. 8 ಸಲ ಅಂತ ಮಸೂದೆಯನ್ನು 42 ವರ್ಷದಲ್ಲಿ ವಿವಾದವನ್ನು ಮುಂದೆ ಹಾಕಕ್ಕೆ ಒಂದು ಮಸೂದೆ ಮಾಡ್ತಾ ಇದ್ರು, ಅಲ್ಲಿಗೆ ಬಿಡ್ತಾ ಇದ್ರು. 2010ರಲ್ಲಿ 8ನೇ ಮಸೂದೆ ಮಾಡಿದ್ರು. ಅದನ್ನ ವೆಬ್ಸೈಟ್ ಅಲ್ಲಿ ಹಾಕಿದ್ದಾಗ ನಾಗರಿಕ ಗುಂಪಿನವರು ಇದನ್ನು ನೋಡಿ, ನಾವು ಒಂದು ಕರಡು ಮಸೂದೆಯನ್ನು ತಯಾರು ಮಾಡಿ ಮತ್ತೆ ಸರ್ಕಾರದ ಜೊತೆ ಚರ್ಚೆ ಮಾಡೋಣ ಅಂತ ಅವರು ನಿರ್ಧಾರಕ್ಕೆ ಬಂದರು. ಕೆಲವರನ್ನೆಲ್ಲ ಅವರು ಕಮಿಟಿ ಕರೆದಿದ್ರು. ನಾನು ಹೋಗಿದ್ದೆ ಕಮಿಟಿ ಮೀಟಿಂಗಿಗೆ. ಅಣ್ಣಾ ಹಜಾರೆಯವರ ಸಹಾಯ ಕೇಳಿಕೊಂಡು ನಾವು ಅವ್ರ ಮುಖಾಂತರ ಸರ್ಕಾರವನ್ನು ಸ್ಪಂದಿಸಿದಾಗ ಅಣ್ಣಾ ಹಜಾರೆಯವರ ಮಾತಿಗೆ ಅವರು ಬೆಲೆ ಕೊಟ್ಟಿರಲಿಲ್ಲ. ಅವರ ಹೆಸರಿನಲ್ಲಿ ಒಂದು ಪತ್ರ ಹೋದಾಗ ಸುಮಾರು 4 ತಿಂಗಳು ಏನೂ ರಿಯಾಕ್ಷನ್ ಬರಲಿಲ್ಲ ಕೇಂದ್ರದಿಂದ. ಆವಾಗ ಅವ್ರು ಹೇಳಿದ್ರು, ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೇನೆ, ನಮ್ಮ ಮಾತನ್ನು ಯಾರು ಕೇಳ್ತಾ ಇಲ್ಲ ಕೇಂದ್ರದವರು ಅಂತ. ಲೋಕಾಯುಕ್ತ ಸಂಸ್ಥೆಯಲ್ಲಿ ಒಂದು 5 ವರ್ಷ ಕೆಲಸ ಮಾಡಿ ಸ್ವಲ್ಪ ಆದ್ರೂ ಅನುಭವ ಇದ್ದವನು ಈ ಕಮಿಟಿಯಲ್ಲಿ ನಾನೊಬ್ಬನೇ. ಆ ರೀತಿ ನನ್ನ ಇದರಲ್ಲಿ ಸೇರಿದೆ. ಆಮೇಲೆ ಆ ಡ್ರಾಫ್ಟಿಂಗ್ ಕಮಿಟಿಯಿಂದ ಚಳುವಳಿಗೆ ಇಳಿಯಬೇಕಾಗಿ ಬಂತು. ತೇಜಸ್ವಿನಿ ಅವರೇ, ನೀವು ಹೇಳಬೇಕು, ಇದು ಕೇವಲ ಒಂದು ಚರ್ಚೆಯಾಗಿ ಇರಬೇಕಾಗಿದ್ದಂತಹ ಒಂದು ವಿಚಾರ. ಜಸ್ಟಿಸ್ ಹೆಗಡೆ ಅವರು ಈಗಾಗಲೇ ಹೇಳಿದ ಹಾಗೆ ಚಳುವಳಿಯಾಗಿ ಪರಿವರ್ತನೆಗೊಂಡಿದೆ. ನಿಮ್ಮ ಸರ್ಕಾರವೇ ಕಾರಣ ಅಲ್ವಾ? ಬಹುಶಃ ಪ್ರಜಾಪ್ರಭುತ್ವದ ಸೌಂದರ್ಯ ಇರೋದೇನೆ ಚರ್ಚೆಯಲ್ಲಿ, ಮಾತುಕತೆಯಲ್ಲಿ ಮತ್ತು ಅದನ್ನು ಗ್ರಹಿಸುವಲ್ಲಿ ತಪ್ಪೇನಿಲ್ಲ. ಅದರ ಜೊತೆಗೆ ಇವತ್ತು ಯಾವುದೇ ಚಳವಳಿ ಇಡೀ ಭಾರತದ ಇತಿಹಾಸದ ಉದ್ದಕ್ಕೂ ತೆಗೆದುಕೊಳ್ಳಿ, ಒಂದು ಬ್ರಿಟಿಷ್ ಸರ್ಕಾರವನ್ನ ತೊಲಗಿಸಬೇಕಾದ್ರೂ ಕೂಡ ತಾವು ಮೊದಲು ಹೇಳಿದ್ರಿ, ಅನೇಕ ಸೂಪರ್ ಹೀರೋಯಿನ್ಗಳು ಇದ್ರು. ಇವು ಕೆಲವು ಪರ್ಸನಾಲಿಟೀಸ್. ಚಳವಳಿ ಯಾಕಾಗತ್ತೆ ಅಂತ ಹೇಳಿದ್ರೆ ಏಕಾಏಕಿ ಅದನ್ನ ತಡೆಗಟ್ಟಕ್ಕೂ ಸಾಧ್ಯ ಇಲ್ಲ. ಚಳವಳಿಗೆ ಬಿಡಬೇಕು, ತಪ್ಪೇನಿಲ್ಲ. ಅವರ ಅಭಿಪ್ರಾಯಗಳನ್ನ ಹೇಳಿ ಅವ್ರು ಆಯ್ಕೊಂಡಿರ್ತಕ್ಕಂಥ ಮಾರ್ಗ ಚಳವಳಿಯ ಮಾರ್ಗ. ಹಾಗಾಗಿ ಮಾತುಕತೆಯಿಂದ ಚಳುವಳಿ 42 ವರ್ಷಗಳಿಂದ ನಡೀತಿರ್ತಕ್ಕಂಥದ್ದು. ಇವತ್ತು ಲೋಕಪಾಲ್ ಮಸೂದೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಮಹಿಳಾ ಮೀಸಲಾತಿಯ ಬಗ್ಗೆ ಕೂಡ ಅದೇ ಇದೆ. ದೇಶದ 52 ಜನಸಂಖ್ಯೆ ಮೀಸಲಾತಿ ಬಗ್ಗೆ ಮಾತಾಡೋರಾಗ್ಲಿ ವಿರೋಧಿಸೋರಾಗ್ಲಿ ಯಾರನ್ನು ಚಳುವಳಿ ಮಾಡಬೇಡಿ ಜೈಲಿಗೆ ಹೋಗಿ ಅಂತ ಕಳಿಸಲ್ವಲ್ಲ. ನನಗೆ ಮಹಿಳೆಯಾಗಿ ಯಾಕೆ ಅಂತ ವಿಚಾರಗಳಲ್ಲೂ ಚಳುವಳಿಗಳು ಯಾಕೆ ರೂಪುಗೊಳ್ಳಲಿಲ್ಲ? ಒಂದೇ ವಿಷಯ ಅಲ್ಲ, ಇವತ್ತು ಎಲ್ಲ ನೀವು ತಿಹಾರದಲ್ಲಿ ಕೂರಿಸ್ಬಿಡ್ತೀರಿ, ತಿಹಾರಕ್ಕೆ ಚಳುವಳಿ ಮಾಡಿದವ್ರನ್ನು ತಿಹಾರಕ್ಕೆ ಕಳಿಸ್ತೀರಿ. ಮಾನ್ಯ ಸಂತೋಷ್ ಹೆಗಡೆ ಅವರು ಇವರು ಭ್ರಷ್ಟರು ಅಂತ ಹೇಳದವ್ರನ್ನು ತಿಹಾರಕ್ಕೆ ಕಳಿಸ್ತೀರಿ, ಪರಪ್ಪನ ಅಗ್ರಹಾರಕ್ಕೆ ಕಳಿಸ್ತೀರಿ. ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಈಗ ಮಹಾತ್ಮ ಗಾಂಧಿ ಅವರು ಜೈಲಿಗೆ ಹೋಗಿದ್ರು, ಬೇರೆ ಕಾರಣಗಳು ಬೇರೆ ಬೇರೆ. ಯಾಕಂದ್ರೆ ಸರ್ ಅದ್ರ ಬಗ್ಗೆ ಹೆಚ್ಚಿನ ಬೆಳಕು ಚೆಲ್ತಾರೆ. ಸಂವಿಧಾನದಲ್ಲಿ ನೀವೇ ರೂಪಿಸಿರ್ತಕ್ಕಂಥ ಕಾನೂನಿನಲ್ಲಿ ಶಾಂತಿ ಭಂಗವಾಗದಂತೆ ದೇಶದ ಶಾಂತಿ ಸುವ್ಯವಸ್ಥೆ ಮಾಡೋದಕ್ಕೆ ಅವಕಾಶ ಅದಕ್ಕಿದೆ. ನೀವು ಮತ್ತು ಅಣ್ಣಾ ಹಜಾರೆ ಅವರು ಅವರೇ ಅದನ್ನು ಒದಗಿಸಿಕೊಟ್ಟಿದ್ದಾರೆ ಅವಕಾಶವನ್ನ ಸರ್ಕಾರಕ್ಕೆ. ನೀವು ಶಾಂತಿ ಭಂಗ ಮಾಡಕ್ ಹೊರಟಿದ್ರಿ? ಶಾಂತಿ ಭಂಗ ಮಾಡಿಲ್ಲ, ಚಳುವಳಿ ಮಾಡಿದ್ದೇವೆ. ಎಲ್ಲೂ ಶಾಂತಿ ಭಂಗ ಆಗಿಲ್ಲ. ದೇವರ ದಯದಿಂದ ಇಷ್ಟರವರೆಗೆ ಆಗಿಲ್ಲ. 20-30 ಸಾವಿರ ಜನ ಸೇರಿದಂತ ಜಾಗದಲ್ಲೂ ಕೂಡ ಒಂದು ಕೂಡ ಏನು ಗಲಾಟೆ ಆಗಿಲ್ಲ. ಆದ್ರೆ ನಾವು ಯಾಕೆ ಚಳವಳಿಗೆ ಇಳಿದೇವೆ ಅಂದ್ರೆ, ಕೆಲವು ಅತಿ ಪ್ರಾಮುಖ್ಯವಾದ ವಿಚಾರಗಳನ್ನ ನಾವು ಅವ್ರಿಗೆ ತಿಳಿಸಿದಾಗ ಅದನ್ನ ಯಾವುದೇ ರೀತಿಯಲ್ಲಿ ಅಧ್ಯಯನ ಮಾಡದೆ ಏನೇನೋ ಕಾರಣಗಳನ್ನು ಕೊಟ್ಟು ತಿರಸ್ಕರಿಸಿದ್ದಾರೆ. ಅದರಿಂದ ಖಂಡಿತವಾಗಿಯೂ ಒಂದು ಬಲಶಾಲಿಯಾದ ಲೋಕಾಯುಕ್ತ ಸಂಸ್ಥೆ ಬರಕ್ಕೆ ಸಾಧ್ಯವೇ ಇಲ್ಲ.